ಆತ್ಮೀಯ H16 ನ್ಯೂಸದ ವೀಕ್ಷಕರು, ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತವರು. ಲಿಂಗಾಯತರನ್ನು ಹೊಡೆದ ಮೊದಲ ಮುಖ್ಯಮಂತ್ರಿ ಎಂದು ಹೋರಾಟವನ್ನು ಆರಂಭಿಸಿರುವ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಈ ಧರಣಿ ಸತ್ಯಾಗ್ರಹ ಒಂದು ಕಡೆಗೆ ನಮ್ಮ ಪಂಚಮಸಾಲಿ ಸಹೋದರನ ಒಕ್ಕೂಡಿಸ್ತಾ ನಡೆದಿದ್ರೆ, ಅದೇ ಸಂದರ್ಭದಲ್ಲೇ ಇನ್ನೊಂದು ಕಡೆ ಅದು ಒಕ್ಕಲಿಗರ ಸಮುದಾಯನ ನಮ್ಮ ಲಿಂಗಾಯತ ಸಮುದಾಯನ ಅದು ಏನಪ್ಪ ಅಂತಂದ್ರೆ ಈ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಅನ್ನುವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಲಿಂಗಾಯತ ಮುಮ್ಮಿಣದಲ್ಲ ರಾಜಕಾರಣಿಗಳು ಏನು ಕೆಲಸ, ಅವ್ರು ಯಾಕೆ ಬೇಕು ಅಂದರೆ ಇದಿರೋದು ನೇರವಾಗಿ ಯತ್ನಾಳ್ ಮತ್ತು ನಮ್ಮ ಇನ್ನೊಬ್ಬರು ಕಾಶಪ್ಪನವರ ಕುರಿತಾಗಿ ಅಂತ ಹೇಳಬೇಕಾಗಿದೆ. ಯಾಕಂದರೆ ಈ ರಾಜಕಾರಣಿಗಳು ನಮ್ಗೆ ಬೇಕಾದಂಗೆ ಮಾಡ್ತಾಯಿದ್ದಾರೆ. ಒಂದು ಕಡೆ BJPಯವರು ಅವರ ಇದ್ದಾರೆ, ಇನ್ನೊಂದು ಕಡೆ ಈ ಒಂದು ಕಾಂಗ್ರೆಸ್ಗೂ ಅವರ ಇದ್ದಾರೆ. ಹೀಗಾಗಿ ನಮ್ಮ ಪಂಚಮಸಾಲಿ ಸಿಗಬೇಕಾದ ಮೀಸಲಾತಿ ಇವರಿಂದ ತಪ್ಪಲಿಕ್ಕತ್ತದೆ. ಇವರು ರಾಜಕೀಯ ತಿಕ್ಕಾಡದಿಂದ ಇವ್ರನ್ನ ಬಿಟ್ಟು ನಾವು 14ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ನಡೆಯುವುದು 14ನೇ ತಾರೀಕಿನ ಡಿಸೆಂಬರ್ 4ಕ್ಕೆ ನಾವೆಲ್ಲರೂ ಒಕ್ಕೂಟದಿಂದ ಒಂದು ನಿರ್ಣಯಕ್ಕೆ ಬರೋಣ ಅನ್ನೋ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ರೀತಿಯಿಂದ ನಮ್ಮ ಸ್ವಾಮೀಜಿಯವರಿಗೆ ಒಂದು ರೀತಿ ಇದು ಹೊಡೆತೇನು ಅಂತಾರೆ. ಯಾಕಂದರೆ ಇವರಿಂದ ವಿಶೇಷವಾಗಿ ಕನಕೊಳ್ಳೋರು ಯಾರಪ್ಪ ಅನ್ನೋದು ಕಂಡು ಯಾರಿದ್ರೆ ನಮ್ಮ ಯತ್ನಾಳ್. ಅದೇ ಕಾಲ ಕಾಶಪ್ಪನವರು ವಿರೋಧಿಪ ಅನ್ನುವಂಥ ಭಾವಗಳು ಇರೋದರಿಂದ ಅವರು ತಮ್ಮ ಇಂಟರ್ವ್ಯೂನಲ್ಲೇ ಈ ಕಾಶಪ್ಪನವ್ರ ಬದಲಾಗಿ ಆಗಿರ್ಬೋದು, ಅದು ನಮ್ಮ ಹರಿಹರದ ಶ್ರೀಗಳ ಬಗ್ಗೆ ಆಗಿರ್ಬೋದು, ಅಷ್ಟೊಂದು ಯಾವುದೇ ರೀತಿಯ ಮಾತಾಡೋದು ಅದನ್ನು ಬದುಕಿ ಸರಿಸಿದರು. ಇದರಿಂದಾಗಿ ಪಂಚಮಸಾಲಿ ಹೋರಾಟದಲ್ಲಿ ಮೀಸಲಾತಿ ಹೋರಾಟಕ್ಕೆ ಸ್ವತಃ ಅಲ್ಲಿಯೇ ಈ ರಾಜಕಾರಣಿಗಳು ಸಹ ಮುಖ್ಯ ಕಾರಣರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಇದು ಒಂದು ಕಡೆ ಡೆವಲಪ್ ಆಗ್ತಾಯಿದೆ. ಇನ್ನೊಂದು ಕಡೆಗೆ ರಾಜ್ಯದ ಹಿಂದುಳಿದವರ ಸಂಘ, ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಅವರೀಗ ತಮ್ಮದೇ ಆದ ಒಂದು ಮನವಿಯನ್ನು ಮುಖ್ಯಮಂತ್ರಿ ಸಲ್ಲಿಸಿದ್ದಾರೆ. ಪಂಚಮಸಾಲಿ ಸಮುದಾಯ ಮುಂದುವರೆದಂಥದ್ದು, ಅವರಿಗೆ ಶೈಕ್ಷಣಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು ಬಲಿಷ್ಠರಿದ್ದಾರೆ. ಆ ಬಲಾಢ್ಯ ಸಮುದಾಯಕ್ಕೆ 2A ಕೊಡಬಾರ್ದು, ಕೂಡುದು ಅಂತೇಳಿ ಮನವಿಯಲ್ಲಿ ಸಲ್ಲಿಸಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರು ಕೊಟ್ಟರೆ ಈ ಇನ್ನುಳಿದ 2Aದಲ್ಲಿ ಬರುತ್ತಿರುವಂಥ ನಮ್ಮ ಹಿಂದುಳಿದ ಸಮುದಾಯಕ್ಕೆ ಮೀಸಲಾತಿ ತಪ್ತದೆ. ಅವ್ರು ಕೊಡುವಂಥ ಮೀಸಲಾತಿ ಅವರು ಬಂದರೆ ಹೆಚ್ಚು ಇವರು ಲಾಭ ಮಾಡ್ಕೊಳ್ತಾರೆ ಅನ್ನೋಂಥ ವಾದವನ್ನು ಅವ್ರು ಮಂಡಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಬಂದು ಹೋದ ಆಯೋಗಗಳು ಸಹ ಡಾಕ್ಟರ್ ನಾಗನಗೌಡ ಸಮಿತಿ ಆಗಿರ್ಬೋದು, LG ಹಾವನೂರವ್ರ ಸಮಿತಿ ಆಗಿರ್ಬೋದು, ವೆಂಕಟಸ್ವಾಮಿಯವರ ಆಯೋಗ ಆಗಿರ್ಬೋದು, ನ್ಯಾಯಮೂರ್ತಿ O ಚಿನ್ನಪ್ಪ ರೆಡ್ಡಿ ವರದಿ ಆಗಿರ್ಬೋದು, ಎಲ್ಲ ವರದಿಗಳು ಪಂಚಮಸಾಲಿಗರು ಮುಂದುವರಿದವರು, ಅವರಿಗೆ ನೀವು